ಪ್ರಗತಿಯನ್ನು ಕಂಡು ಸುಮಾರು 1300 ರೈತರಿಗೆ ವಿವಿಧ ರೀತಿಯ ಕೃಷಿ ಮತ್ತು ಕೃಷಿಯೇತರ ಸಾಲವನ್ನು ನಾವು ನೀಡುತ್ತಾ ಬಂದಿದ್ದೇವೆ. ಈ ಒಂದು ಸಂದರ್ಭದಲ್ಲಿ 21/5/2025 ತನಕ ಆಡಳಿತ ಮಂಡಳಿಯು ಅಸ್ತಿತ್ವದಲ್ಲಿದ್ದು, ಆನಂತರ ನಮ್ಮನ್ನು ಜಿಲ್ಲಾ ಸಹಕಾರಿ ರಿಜಿಸ್ಟ್ರಾರ್ ಅವರು 29C ಅಡಿ ನಮ್ಮನ್ನು ಅನರ್ಹಗೊಳಿಸಿದ ಕಾರಣ ಪ್ರಸ್ತುತ ಈ ನಮ್ಮ ಬ್ಯಾಂಕಿನ ಆಡಳಿತಾಧಿಕಾರಿಯಾಗಿ ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ತ್ರಿವೇಣಿರಾವ್ ಅವರು ವಹಿಸಿಕೊಂಡಿದ್ದಾರೆ. ಈ ಬಗ್ಗೆ ಹಲವಾರು ಸಂಶಯಗಳು ನಮ್ಮಲ್ಲಿರ್ಬೋದು. ಈ ಬಗ್ಗೆ ಕೆಲವೊಂದು ಸಂಶಯಗಳಿಗೆ ನಾವು ಉತ್ತರ ಕೊಡಬೇಕಂತ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆ ಪಡ್ತೇವೆ. ನೌಕರರನ್ನು ತೆಗೆದುಕೊಂಡರು. ಉಳಿದ ಕೆಲವು ಅಪವಾದಗಳಿದ್ದರೂ ವಜಾಗೊಳಿಸುವ ಮೂಲ ಉದ್ದೇಶ 6 ಮಂದಿ ತಾತ್ಕಾಲಿಕ ನೌಕರರನ್ನು ತೆಗೆದುಕೊಂಡರು. ನಮ್ಮ ಬ್ಯಾಂಕ್ನಲ್ಲಿ ನಮಗೆ ರಾಜ್ಯ ಬ್ಯಾಂಕಿನಿಂದ ನೇಮಕಾತಿ ಆಗಿದೆ. ನಾವು ಆಡಳಿತ ಮಂಡಳಿರುವಾಗ 2 ಮಂದಿ ಮಾತ್ರ ಕಾಯಂ ನೌಕರರಿತ್ತು. ಉಳಿದಂತೆ 6 ಮಂದಿ ತಾತ್ಕಾಲಿಕ ನೌಕರಿದ್ದ ಕಾರಣ ಅದರಲ್ಲಿ ಕೂಡ ಒಬ್ಬರು ನಿವೃತ್ತಿಯಾಗುವಂಥ ಬಂದಿತ್ತು ಮತ್ತು ಇನ್ನೊಬ್ಬರಿಗೆ 1 ವರ್ಷ ಮಾತ್ರ ಇದ್ದ ಕಾರಣ ಎಲ್ಲ ನಿರ್ದೇಶಕರ ಅಭಿಪ್ರಾಯ ಪಡೆದು, ಇವತ್ತು ಯಾರು ನಮ್ಮ ಮೇಲೆ ತಪ್ಪು ಹೊರಿಸ್ತಾರ ಅವರ ಅಭಿಪ್ರಾಯ ಪಡೆದು ಒಂದು ಕಮಿಟಿ ಮಾಡಿದ್ದೆವು, ಯಾರ್ಯಾರು ನೌಕರರನ್ನು ನಾವು ತಗೊಳ್ಬೇಕಂತ. ಆ ಕಮಿಟಿಯಲ್ಲಿ 2 ಪಕ್ಷದ ಸದಸ್ಯರು ಕೂಡ ಇದ್ದರು. ಅದು ಬೇಕಾದರೆ ನಿಮ್ಮ ಇದರಲ್ಲಿ ನೋಡ್ಬೋದು, ಆ 64 ಎನ್ಕ್ವೈರಿ ರಿಪೋರ್ಟಲ್ಲಿ ನೋಡ್ಬೋದು. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅರ್ಹ ಅಭ್ಯರ್ಥಿಗಳು, ಯಾರ ಜಾತಿ ಯಾರ ಇದು ಇಟ್ಕೊಂಡು ನಾವು ಮಾಡಿದ್ದಲ್ಲ, ಅರ್ಹ ಅಭ್ಯರ್ಥಿಗಳನ್ನು ಸುಮಾರು 15-20 ಅರ್ಹ ಅಭ್ಯರ್ಥಿಗಳನ್ನು ಕರೆದು ಅವರ ಇಂಟರ್ವ್ಯೂ ನಡೆಸಿ ಅದರಲ್ಲಿ ಯಾರು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ 6 ಮಂದಿಯನ್ನು ನಾವು ತಾತ್ಕಾಲಿಕ ನೌಕರರಾಗಿ ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಅವರು ಹೇಳುವಾಗೆ ಉಲ್ಲಂಘನೆ ಇದೆ, ಇಲ್ಲ ಅಂತ ನಾನು ಹೇಳುವುದಿಲ್ಲ. 17 ಸಬ್ಕಾಸ್ 2 ಅಲ್ಲಿ ತಾತ್ಕಾಲಿಕ ನೌಕರನ್ನು ತಗೊಳ್ಬೇಕಾದ್ರೂ ಒಂದು ರಿಜಿಸ್ಟ್ರಾರ್ ಅನುಮೋದನೆ ಬೇಕು. ಆದರೆ ಸಾಂಪ್ರದಾಯಿಕವಾಗಿ ಯಾರು ತಗೊಳ್ಳುವುದಿಲ್ಲ. ಅವರು ಮೊದಲು 6 ಮಂದಿಯನ್ನು ತಗೊಳ್ಳುವಾಗ ಕೂಡ ತಾತ್ಕಾಲಿಕ ತೆಗೆದುಕೊಳ್ಳಲು ಯಾವುದೇ ರೀತಿಯ ರಿಜಿಸ್ಟ್ರಾರ್ನ ಅನುಮೋದನೆಯನ್ನು ಪಡೆದುಕೊಳ್ಳಿಲ್ಲ. ಮತ್ತು ಇಲ್ಲಿರುವ ಯಾವ ಬ್ಯಾಂಕ್ಗಳು ತಾತ್ಕಾಲಿಕ ನೌಕರನ್ನು ತೆಗೆದುಕೊಳ್ಳುವಾಗ ಒಂದು ರಿಜಿಸ್ಟ್ರಾರ್ ಅನುಮೋದನೆ ತಗೊಳ್ಳುವ ಸಾಂಪ್ರದಾಯಿಕವಾಗಿಲ್ಲ, ಕಾನೂನಾತ್ಮಕವಾಗಿ ಇದೆ. ಆ ಒಂದು ಭರವಸೆ ಎಲ್ಲರೂ ಬ್ಯಾಂಕಿನ ಹಿತದೃಷ್ಟಿಯಿಂದ ನಾವು ಆ ಒಂದು ತಾತ್ಕಾಲಿಕ ನೌಕರನ್ನು ತೆಗೆದುಕೊಳ್ಳೋದು. ಅದೇ ರೀತಿ ಇನ್ನೊಂದು ಅಪವಾದ ಏನಂದರೆ, ನಾವು ಮ್ಯಾನೇಜರನ್ನು ಇಟ್ಕೊಂಡು ರಾಜಕೀಯ ಮಾಡ್ತಿದ್ದೇವೆ ಅಂತ. ಬಹುಶಃ ನಮ್ಮ ಮೇಲೆ ಅವರು ಹೇಳಿದರು, ನಾವು ಆಡಳಿತ ಮಂಡಳಿ ಬಂದ ಕೂಡಲೇ ಮೊದಲಿದ್ದ ಮ್ಯಾನೇಜರನ್ನು ಟ್ರಾನ್ಸ್ಫರ್ ಮಾಡಿದೆವು, ಹೊಸ ಮ್ಯಾನೇಜರನ್ನು ಸೃಷ್ಟಿ ಮಾಡಿದೆವು. ಅದೇನು ನಾವು ಮಾಡಿದ್ದಲ್ಲ. ಮೊದಲಿದ್ದ ಮ್ಯಾನೇಜರ್ ಅವರು 2021ರಲ್ಲಿ ಅವರು ವರ್ಗಾವಣೆಗೊಂಡು ಪುತ್ತೂರಿಗೆ ಹೋಗಿದ್ದರು. 2020ರಲ್ಲಿ ನಮ್ಮದು ಆಡಳಿತ ಮಂಡಳಿ ಇರಲಿಲ್ಲ. 2022ರಲ್ಲಿ ನಮ್ಮ ಆಡಳಿತ ಮಂಡಳಿ ಬಂದರು. ಬಹುಶಃ ಅವರಿಗೆ ಅದು ಗೊತ್ತಿರಲಿಕ್ಕಿಲ್ಲ. ಅದರಿಂದ ನಮ್ಮ ಮೇಲೆ ಸುಮ್ಮನೆ ಹೇಳಿದ್ದಾರೆ. 2020 ನಂತರ ಪದ್ಮನಾಭರವರು ಆಡಳಿತ ಮಂಡಳಿಯ ವ್ಯವಸ್ಥಾಪಕರಾಗಿ, ಅದು ಕೂಡ ನಾವು ನೇಮಕಾತಿ ಮಾಡಲಿಕ್ಕೆ ಆಗೋದಿಲ್ಲ, ಅದು CCಯಿಂದ ನಮಗೆ ರಾಜ್ಯ ಬ್ಯಾಂಕ್ ಕೊಟ್ಟು ಅವರೇ ನೇಮಕ ಮಾಡಿ ಕಳಿಸುವುದು. ಸೊ ಅವ್ರು ಕಳಿಸಿದ ಮೇಲೆ ನಾವು ನೋಡುವಾಗ ಸುಮಾರು 7 ಕೋಟಿಗಿಂತ ಜಾಸ್ತಿ ಈ ಕೃಷಿಯೇತರ ಸಾಲ ಸುಮಾರು 10-15 ಮಂದಿ ಬಲಾಢ್ಯ ಸುಸ್ತಿದಾರರ ಕೈಯಲ್ಲಿ ತಿರುಗ್ತಾ ಇತ್ತು. ವಸೂಲಾತಿ ಆಗ್ತಾ ಇರಲಿಲ್ಲ. 38% 40% ವಸೂಲಾತಿ ತೋರ್ತಾ ಇತ್ತು. ಪ್ರತಿ ಸಲ ಮೀಟಿಂಗ್ನಲ್ಲಿ ಇದೇ ಬರುವಾಗ ನಾವೊಂದು ದೃಢ ಇಚ್ಛೆ ಮಾಡಿ ಎಲ್ಲರ ಮೇಲೆ ನಾವು ಒಂದು ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಒಂದು ತೀರ್ಮಾನ ತೆಗೆದುಕೊಂಡೆವು. ಯಾಕೆಂದರೆ ರೈತರ ಬ್ಯಾಂಕ್ನಲ್ಲಿ ಕೃಷಿ ಸಾಲವನ್ನು ನಾವು ಬೇಕಾದರೆ ಬಿಡ್ಬೋದು, ಸ್ವಲ್ಪ ಟೈಮು ಕೊಡ್ಬೋದು. ಆದರೆ ಡೆಪಾಸಿಟ್ನಿಂದ ತೆಗೆದುಕೊಂಡ ಹಣಕ್ಕೆ ಅದಕ್ಕೆ ನಮಗೂ ಜವಾಬ್ದಾರಿ ಇರ್ತದೆ. ಯಾಕೆಂದರೆ ಅವರಿಗೆ ಡೆಪಾಸಿಟ್ನವ್ರಿಗೆ ಇಂಟ್ರೆಸ್ಟ್ ಕೂಡ ಕೊಡಬೇಕು. ಸೊ ಆ ಸಂದರ್ಭದಲ್ಲಿ ನಾವು ಹಲವಾರು ಮಂದಿಯ ಮೇಲೆ ಸುಮಾರು ವರ್ಷಗಳಿಂದ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳೋದನ್ನು ನಾವು ತೆಗೆದುಕೊಂಡ ಕಾರಣ ಅದರಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ಕೂಡ ಸುಸ್ತಿದಾರರಾಗಿ ಅನರ್ಹಗೊಂಡರು.